ನಿಂಗೆ ಏನೇ ಬೇಕಂದ್ರೆ ನನ್ನ ಕೇಳು, ನಾನು ಹೋಗಿ ತೊಗೊಂಬರ್ತೀನಿ. ನೀನು ಸುಮ್ಮನೆ ಮೇಲೆ ಕೆಳಗೆ ಅಂತ ಸುಸ್ತು ಮಾಡ್ಕೊಂಬೇಡ. ಮಾವ, ನನ್ನಿಂದ ನಿಮ್ಮ ಬ್ಯಾಂಕ್ ಕೆಲಸ ಹಾಳಾಯಿತು. ಬೆಳ್ಳಿ, ಈಗ ಅದು ಮುಖ್ಯ ಅಲ್ಲ, ನನಗೆ ನೀನು ಮುಖ್ಯ, ನಿನ್ನ ಆರೋಗ್ಯ ಮುಖ್ಯ. ಒಂದ್ಸರಿ ನೀವು ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿ ಈಗ ಬರ್ಬೋದಾ ಅಂತ ಕೇಳಬೇಕಿತ್ತು. ಬೆಳ್ಳಿ, ಬ್ಯಾಂಕ್ ಕೆಲಸ ಇನ್ನೊಂದಿನ ಮಾಡ್ಬೋದು. ನೀನು ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಡು. ನೀನೀಗ ರೆಸ್ಟ್ ಮಾಡಬೇಕು. ನಿಂಗೆ ಮೊದಲು ಸುಸ್ತು ಕಡಿಮೆ ಆಗಬೇಕು. ಮನೇಲಿ ಏನೇನು ನಡೀತೋ ಅದನ್ನೆಲ್ಲ ನೀನು ಮರಿಬೇಕು, ಸರಿನಾ? ನಾನು ಮೆಟ್ಲಿಂದ ಕೆಳಗೆ ಬೀಳ್ಬೇಕಾದ್ರೆ ನೀವು ಬೆಳ್ಳಿ ಅಂತ ಕೂಗುದ್ರಲ್ಲ, ನನಗೆ ಪದೇ ಪದೇ ಅದು ನೆನಪಾಗುತ್ತೆ ಮಾವ. ನಾನು ಕೆಳಗೆ ಬಿದ್ದ ತಕ್ಷಣ ನೀವು ಓಡ್ ಬಂದು ನನ್ನನ್ನು ನಿಮ್ಮ ಮಡ್ಲಲ್ಲಿ ಮಲಗಿಸ್ಕೊಂಡು ಏನೋ ಕೇಳ್ತಿದ್ರಿ. ಅಷ್ಟರಲ್ಲಿ ನನಗೆ ಪ್ರಜ್ಞೆ ಹೊರಟೋಯ್ತು. ಇದನ್ನೇ ಕಹಿ ನೆನಪು ಅನ್ನೋದು. ಇದನ್ನು ತಕ್ಷಣಕ್ಕೆ ಮರೆಯೋದಕ್ಕೆ ಕಷ್ಟ ಆಗುತ್ತೆ, ಆದರೆ ನಿಧಾನವಾಗಿ ನೀ ಇದನ್ನೆಲ್ಲ ಮರೀಲೇಬೇಕು. ಇನ್ನು ಬುಕ್ಸ್ ಓದು, ಕಥೆಗಳನ್ನ ಕೇಳು, ಟಿವಿ ನೋಡು, ಮನೆಯವ್ರ ಜೊತೆ ಮಾತಾಡು. ಆಗ ಇದೆಲ್ಲ ದೂರ ಆಗುತ್ತೆ. ಇರು, ಜ್ಯೂಸ್ ತಗೊಬರ್ತೀನಿ. ನನಗೆ ಬೇಡ ಮಾವ. ಬೆಳ್ಳಿ, ಡಾಕ್ಟರ್ ಏನು ಹೇಳಿದಾರೆ ಗೊತ್ತಾ? ಮಗು ಮತ್ತು ಬೆಳ್ಳಿ ಇಬ್ಬರು ಆರೋಗ್ಯವಾಗಿದ್ದಾರೆ, ಇಬ್ಬರು ಧೈರ್ಯವಂತರು. ಎಷ್ಟೇ ಕಷ್ಟ ಬಂದರೂ ಸರಿ, ಒಬ್ರನ್ನೊಬ್ರು ಬಿಟ್ಕೊಡದೇ ಇರೋಷ್ಟು ಗಟ್ಟಿಯಾಗಿದ್ದಾರೆ ಅಂತ ಹೇಳಿದ್ರು. ಇದರ ಅರ್ಥ ಏನು ಹೇಳು? ಏನ್ ಮಾವ? ಚಿತ್ರ ನೀನು ಆಗ್ಲೇ ಅನ್ಯೋನ್ಯವಾಗಿದ್ರಿ, ಈಗ ಮಗು ರೂಪದಲ್ಲಿ ಹುಟ್ಟು ಬರ್ತಿರೋ ಚಿತ್ರ ಕೂಡ ನಿನ್ನ ಈಗಾಗಲೇ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ನಿನ್ನ ಜೊತೆನೇ ಇರಬೇಕು ಅಂತ ಅನ್ಕೋತಾ ಇದ್ದಾಳೆ, ಹೋರಾಡ್ತಾ ಇದ್ದಾಳೆ. ಚಿತ್ರನೇ ಹೋರಾಡ್ತಿದ್ದಾಳೆ ಅಂದಮೇಲೆ ನೀನು ಅವಳನ್ನು ಉಳಿಸ್ಕೋಬೇಕಲ್ವಾ? ಮಗು ಚೆನ್ನಾಗಿ ಬೆಳಿಬೇಕು ಅಂದರೆ ನೀನು ಹಣ್ಣು ತಿನ್ನಬೇಕು, ಜ್ಯೂಸ್ ಕುಡಿಬೇಕು, ಒಳ್ಳೊಳ್ಳೆ ಆಹಾರಗಳನ್ನ ತಗೋಬೇಕು. ಆಗಲೇ ನಿಮ್ಮಿಬ್ಬರ ಮಧ್ಯೆ ಇರೋ ಸಂಬಂಧ ಗಟ್ಟಿಯಾಗೋದು. ಮಾವ, ಆಸ್ಪತ್ರೆಯಲ್ಲಿದ್ದಾಗ ಐಶುನೇ ನನ್ಗೊಂದಷ್ಟು ಹಣ್ಣು ತಂದು ಕೊಟ್ಟಿದ್ಲು. ಹೌದಾ? ಸರಿ, ಹಾಗಾದ್ರೆ ನಾನು ಬಾದಾಮಿ ಮೇಲೆ ತರಿಸ್ತೀನಿ, ನೀನು ಕುಡಿಬೇಕು. ಅದು ಮಗುಗೂ ಒಳ್ಳೇದು, ನಿನ್ಗೂ ಒಳ್ಳೇದು, ಸರಿನಾ? ಸರಿ. ನಿನ್ಗೇನೇ ಭಯ ಆದರೂ ಸರಿ, ಎಷ್ಟೇ ಹೊತ್ತಾದರೂ ನಿಂಗೆ ಏನೇ ಅನ್ಸಿದ್ರು ನನ್ನ ಹತ್ರ ಹೇಳ್ಕೋಬೇಕು. ನೀನು ಧೈರ್ಯವಾಗಿರೋ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಹಾಗಾದ್ರೆ ನೀವು ನನ್ನ ಜೊತೆಲೇ ಇರ್ತೀರಾ? ನಿನ್ನ ಜೊತೆನೇ ಇರ್ತೀನಿ. ಮಾವ, ನನಗೆ ನಿಮ್ಮ ಮಡ್ಲಲ್ಲಿ ಮಲ್ಕೋಬೇಕು ಅನ್ನಿಸ್ತಿದೆ, ಮಲ್ಕೊಳ್ಳ? ಅಷ್ಟೇ ತಾನೆ, ಬಾ. ಒಂದು ವೇಳೆ ನಾನು ಮನೇಲಿ ಇರಲಿಲ್ಲ ಅಂದ್ರೆ ಹಾಗೇನು ಮಾಡ್ತಿದ್ದೆ? ಏನ್ ಮಾಡ್ಲಿ? ಫೋನ್ ಮಾಡು, ನಿಂಗೆ ಏನೇ ಅನ್ಸಿದ್ರು ಹೇಳು. ನಿನ್ನ ಜೊತೆ ಫೋನಲ್ಲಿ ಮಾತಾಡ್ತಾನೆ ಎಲ್ಲ ಕೆಲಸ ಮುಗಿಸಿ ಬೇಗ ಮನೆಗೆ ಬಂದ್ಬಿಡ್ತೀನಿ. ಬೆಳ್ಳಿ, ದೇವ್ರು ನಮಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾನೆ. ಯಾವುದೇ ಕಾರಣಕ್ಕೂ ಮಗುಗೆ ಏನೂ ಆಗದೆ ಇರೋ ಹಾಗೆ ಜೋಪಾನ ಮಾಡಬೇಕು. ಮತ್ತೆ ರೀತಿ ಯಾವುದೇ ಕೆಟ್ಟ ಘಟನೆ ನಡೀದಿರೋ ಹಾಗೆ ನಾನು ನೋಡ್ಕೋತೀನಿ. ನೀನು ಯಾವುದೇ ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡದೆ ನೆಮ್ಮದಿ ಆಗಿರಬೇಕು. ಯಾಕೆಂದ್ರೆ ನೀವೇನು ಯೋಚನೆ ಮಾಡ್ತೀಯೋ ಅದು ಮಗು ಮೇಲೆ ಪರಿಣಾಮ ಬೀರುತ್ತೆ. ನಾವೆಲ್ಲ ಕೆಲಸನೂ ಕರೆಕ್ಟಾಗೆ ಮಾಡಿದೀವಿ. ಇನ್ ಯಾವ ತೊಂದ್ರೆನೂ ಇಲ್ಲ ಅನ್ಕೊಂಡ್ರೆ ಮಗು ಇನ್ನೂ ಬದುಕೇ ಇದೆ. ಅಲ್ಲ, ಮೆಟ್ಲಿಂದ ಉರುಳ್ಕೊಂಡ್ ಬಿದ್ರು ಮಗುಗೇನು ತೊಂದರೆ ಆಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅಂದ್ರೆ ಬೆಳ್ಳಿ ಏನಾದ್ರು ನಾಟಕ ಆಡಿದ್ಲಾ? ಏನು ನಾಟಕನಾ? ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ನಾಟಕ ಆಡಿರ್ತಾಳೆ. ಆದ್ರೂ ಮಗು ಉಳಿತಲ್ಲ. ಅದೇ ಆಶ್ಚರ್ಯ ಅಕ್ಕ ನನ್ಗಾಗ್ತಿರೋದು. ಅವಳು ಬಿದ್ದಿರೋ ಫೋರ್ಸ್ಗೆ ಮಗು ಉಳಿಯಲ್ಲ ಅನ್ಕೊಂಡಿದ್ದೆ. ನೀವು ಬೇಜಾರಾಗಿರೋದ್ ನೋಡಿದ್ರೆ ಆ ಮಗು ನಾಶ ಮಾಡಕ್ಕೆ ಇನ್ನೊಂದ್ ಯಾವ್ದೋ ಪ್ಲಾನ್ ಮಾಡ್ತಿರೋ ಹಾಗಿದೆ. ಪ್ರಯತ್ನ ಮಾಡ್ಬೇಕು, ಆದ್ರೆ ಯಾವಾಗ, ಹೇಗೆ, ಎಲ್ಲಿ ಅಂತ ಗೊತ್ತಿಲ್ಲ. ಈಗ್ಲೇ ನಾವು ಮತ್ತೆ ಬೆಳ್ಳಿಗೆ ತೊಂದರೆ ಕೊಡಕ್ ಹೋದ್ರೆ ನಾವ್ ಸಿಕ್ಕಾಕೊಳ್ಳೋದ್ ಗ್ಯಾರಂಟಿ. ಈಗ ನಾವ್ ಏನಾದ್ರೂ ಮಾಡಕ್ ಹೋಗಿ ಎಡವಟ್ ಆದ್ರೆ ನಾವಿಬ್ರು ಜೈಲ್ಗೆ ಹೋಗೋದಂತೂ ಗ್ಯಾರಂಟಿ. ಇಲ್ಲಿ ನೆಮ್ಮದಿಯಾಗಿರೋಣ ಅಂತ ಬಂದೆ, ಆದ್ರೆ ನಿಮ್ ಜೊತೆ ಸೇರ್ಕೊಂಡು ಜೈಲಲ್ಲಿ ಮುದ್ದೆ ತಿನ್ನೋ ಪರಿಸ್ಥಿತಿ ಬರೋ ಹಾಗಿದೆ. ಅಲ್ಲಿವರೆಗೂ ಎಲ್ಲ ನಾವು ಹೋಗಲ್ಲ. ಯಾಕಂದ್ರೆ ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾನಾ? ಏನಕ್ಕ ಅದು? ನೀನ್ ಸಿಕ್ಕಾಕೊಂಡ್ರು ಸರಿ, ನಾನ್ ಸಿಕ್ಕಾಕೊಂಡ್ರು ಸರಿ, ಒಬ್ರು ಹೆಸರು ಇನ್ನೊಬ್ರು ಬಾಯ್ ಬಿಡೋದ್ ಬೇಡ. ಯಾಕಂದ್ರೆ ಒಬ್ರು ಜೈಲ್ಗೆ ಹೋದಾಗ ಅವ್ರಿಗೆ ಸಹಾಯ ಮಾಡಕ್ಕೆ, ಬೇಲ್ ಕೊಡ್ಸಕ್ಕೆ ಇನ್ನೊಬ್ರು ಹೊರಗಡೆ ಇರ್ಲೇಬೇಕಲ್ವಾ?
ನಾನ್ ಜಾಸ್ತಿ ಸಿಕ್ಕಾಕೊಳಕ್ ಹೋಗಲ್ಲ. ನಾನ್ ಹಿಂದೆ ನಿಂತು ನಿನ್ ಹತ್ರ ಎಲ್ಲ ಕೆಲಸ ಮಾಡಿಸ್ತೀನಿ. ನೀನ್ ಸಿಕ್ಕಾಕೊಂಡ್ರೆ ನನ್ನ ಹೆಸರು ಬಾಯ್ ಬಿಡ್ಬೇಡ. ಇದೊಳ್ಳೆ ಚೆನ್ನಾಗಿದೆ ನಿಮ್ ಐಡಿಯಾ. ಏನು ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ತಿದ್ದೀರಾ? ಒಂದ್ ವೇಳೆ ನಾನು ಇವತ್ತೋ ನಾಳೆನೋ ಸಿಕ್ಕಾಕೊಂಡ್ರೆ ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ ಮುದ್ದೆ ತಿನ್ನಕ್ಕೆ. ಸಾಕು, ಈಗ ಆಲ್ರೆಡಿ ನಾವು ಸೋತಿದೀವಿ. ನಾವು ಮುಂದೆ ಇಡೋ ಹೆಜ್ಜೆಯಿಂದ ಯಾವುದೇ ಕಾರಣಕ್ಕೂ ನಮ್ಗೆ ಸೋಲಾಗ್ಬಾರ್ದು. ಒಂದ್ ವೇಳೆ ಹಾಗೇನಾದ್ರು ಆದ್ರೆ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ. ಹೋಗು. ಬೆಳ್ಳಿಯವ್ರೆ, ನಿಮ್ಗೋಸ್ಕರ ಬಿಸಿ ಬಿಸಿ ಬಾದಾಮ್ ಹಾಲು ತಂದಿದ್ದೀನಿ, ತಗೊಳ್ಳಿ. ನೀನ್ ಯಾಕೆ ತರಕೋದೆ? ಐಶು ಇದ್ದಾಳಲ್ಲ. ನಾನು ಈ ಮನೆಯವಳೆ ಅಂದ್ಮೇಲೆ ಎಲ್ರ ಕೆಲ್ಸ ನನ್ ಕೆಲ್ಸ ತಾನೇ, ತಗೊಳ್ಳಿ. ನಾನು ಸ್ವಲ್ಪ ಹೊತ್ತಾದ್ಮೇಲೆ ಕುಡಿತೀನಿ, ಅಲ್ಲಿಟ್ಬಿಡು. ಬಿಸಿ ಆರೋಗೋಷ್ಟ್ರಲ್ಲಿ ಕುಡಿದ್ಬಿಡಿ, ಸರಿನಾ? ಒಂದ್ ನಿಮಿಷ ನಿಂತ್ಕೋ. ನಾನ್ ಹೇಗೋ ಬಚಾವಾಗಿದ್ದೆ, ಇಲ್ಲಿ ಕಳ್ಸಿ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ರು. ದೇವ್ರೆ, ಬೆಳ್ಳಿ ನನ್ನನ್ನು ಏನು ಕೇಳ್ದೆ ಇದ್ರೆ ಸಾಕಪ್ಪ. ಫಂಕ್ಷನ್ ದಿನ ಏನಾಯ್ತು? ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ವಾ? ಮತ್ತ್ಯಾಕ್ ನನ್ ಕೇಳ್ತಿದ್ದೀರಾ? ಇಲ್ಲ, ನನಗ್ ಮರ್ತೋಗಿದೆ, ಅದಕ್ಕೆ ಕೇಳ್ತಿರೋದು. ಆ ಕೆಟ್ಟ ವಿಷಯ ಎಲ್ಲ ಯಾಕೆ ನೆಟ್ ಮಾಡ್ಕೊಂತಿದ್ದೀರಾ? ನೀವ್ ಆರಾಮಾಗಿ ಮಲ್ಗಿ. ನಾನು ಅದನ್ನ ತಿಳ್ಕೋಬೇಕು ಕಾವ್ಯ. ಏನಾಯ್ತು ಅಂತ ದಯವಿಟ್ಟು ಹೇಳ್ತೀಯಾ? ದೇವ್ರೆ, ನನ್ನನ್ನು ಸಿಕ್ಕಾಕ್ಸ್ಬೇಡಪ್ಪ. ಅದೇ ನೀವ್ ಮುಂದೆ ಹೋಗ್ತಿದ್ರಿ, ನಾನ್ ಕಾಲ್ ಎಡ್ವಿ ಮುಂದೆ ಬಂದೆ. ನಾನ್ ನಿಮ್ಮೇಲ್ ಬಿದ್ದಿದ್ರಿಂದ ನೀವ್ ಮೆಟ್ಲ್ ಮೇಲಿಂದ ಬಿದ್ಬಿಟ್ರಿ. ಅಷ್ಟೇ ಅಷ್ಟೇ ನಡೆದಿದ್ದು. ನೀವ್ ರೆಸ್ಟ್ ಮಾಡಿ, ನಾನ್ ಬರ್ತೀನಿ. ಒಂದ್ ನಿಮಿಷ ನಿಂತ್ಕೋ. ನಿನ್ ಕಾಲ್ ಎಡವ್ದೆ ಅನ್ನೋದೇ ಸುಳ್ಳು. ಇಲ್ಲಿ ಬೇರೆನೆ ವಿಷಯ ಇದೆ, ಅದೇನು ಅಂತ ಹೇಳು ಕಾವ್ಯ. ಬೇರೆ ವಿಷಯ ಏನೂ ಇಲ್ಲ ಬೆಳ್ಳಿಯವರೇ, ನಡೆದಿದ್ನೆಲ್ಲ ನಿಮ್ ಹತ್ರ ಹೇಳಿದೀನಿ. ಇದಕ್ ಮೇಲೆ ನನ್ಗೇನು ಗೊತ್ತಿಲ್ಲ. ಈಗ ನೀನ್ ಹೇಳಿಲ್ಲ ಅಂದ್ರೆ ನೀಲಂಬರಿ ಅತ್ತೆ, ಮುತ್ತು ಮಾವ ಎಲ್ರನ್ನೂ ಕರಿಬೇಕಾಗತ್ತೆ. ಅಯ್ಯೋ, ನಾನೇ ತಳ್ಳಿದ್ದು ಅಂತ ಗೊತ್ತಾಗ್ಬಿಡ್ತಾ ಹೇಗೆ? ಈ ಶರ್ಮಿಳಾಕ ಮಾತ್ ಕೇಳಿ ಕಂಬಿ ಎಣ್ಸೋದಂತೂ ಗ್ಯಾರಂಟಿ. ನಿಮ್ಗೆಲ್ಲ ವಿಷಯ ಗೊತ್ತಾಗೋಯ್ತಾ? ಹೌದು. ಯಾರು ಹೇಳಿದ್ದು? ಯಾರಿಂದನೋ ಗೊತ್ತಾಯ್ತು. ಅದೆಲ್ಲ ನನಗ್ ಬೇಡ. ನಾನ್ ಕೇಳಿದೇನು, ಏನ್ ನಡೀತು ಅಂತ ಈಗ ನೀನ್ ಹೇಳ್ತೀಯೋ ಇಲ್ವೋ? ಹೇಳಿಲ್ಲ ಅಂದ್ರೆ ಯಾರಿಂದ ಬಾಯ್ ಬಿಡಿಸ್ಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಇಲ್ಲ, ನಾನ್ ಹೇಳ್ತೀನಿ. ಆದ್ರೆ ನನ್ನ ಹೆಸರು ಯಾರ ಹತ್ರನೂ ಹೇಳ್ಬೇಡಿ. ಸರಿ, ಹೇಳು. ಅದು ನೀವು ಫಂಕ್ಷನ್ಗೆ ರೆಡಿಯಾಗಿ ಬರ್ಬೇಕಾದ್ರೆ ಹಿಂದೆಯಿಂದ ಯಾರೋ ನಿನ್ನ ತಳ್ಳಿದ್ರು, ನಿಜ ತಾನೆ? ನೀನ್ ಬೇರೆ ದಾರಿ ಇಲ್ದೆ ನನ್ ಮೇಲೆ ಬಿದ್ದೆ, ಕರೆಕ್ಟು ತಾನೆ? ನನಗ್ ತೊಂದರೆ ಕೊಡ್ಬೇಕು ಅಂತಾನೆ ನಿನ್ ಮುಖಾಂತರ ಈ ಕೆಲಸ ಮಾಡಿಸಿದ್ದಾರೆ. ಏನ್ ಹೇಳ್ತಿದ್ರ ಬೆಳ್ಳಿಯವ್ರೆ? ನಿಜ ತಾನೆ? ನಿನ್ನ ಬೇರೆ ಯಾರೋ ತಳ್ಳಿದ್ದಾರೆ, ಅದನ್ನ ನೀನ್ ಎಲ್ರ ಮುಂದೆ ಮುಚ್ಚಿಡ್ತಿದ್ಯಾ. ಇವ್ಳು ಬೇರೆನೆ ಕಲ್ಪನೆ ಮಾಡ್ಕೊಂತಿದ್ದಾಳಲ್ಲ. ಯಾಕ್ ಬೇಕು? ನಾನ್ ಬಚಾವಾದ್ರೆ ಸಾಕು. ನೀನ್ ಹೇಳಿದ್ರೆ ನಾನು ಈ ವಿಷಯನ ಯಾರ ಹತ್ರನೂ ಹೇಳಲ್ಲ. ನಿಜ ಹೇಳು, ಕಣ್ಣಿಗೆ ಕಾಣಿಸ್ತಾ ಇರೋ ವ್ಯಕ್ತಿನ ತಾನೆ ನಿನ್ನ ತಳ್ಳಿದ್ದು? ಹೌದೌದು, ನಿಜ. ನಾನ್ ಮೆಟ್ಲಿಂದ ಬರ್ಬೇಕಾದ್ರೆ ಯಾರು ನನ್ನ ಹಿಂದೆ ತಳ್ದಂಗಾಯ್ತು. ನನಗ್ ಬೇರೆ ದಾರಿ ಇಲ್ದೆ ನೇರ್ಬಂಗ್ ನಿಮ್ಮೇಲ್ ಬಿದ್ಬಿಟ್ಟೆ. ಸರಿ, ಈ ವಿಷಯ ನಮ್ಮಲ್ಲೇ ಇರ್ಲಿ, ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ನನಗ್ ಕ್ಷಮಿಸಿದಿರ ಅಲ್ವಾ? ಕ್ಷಮಿಸೋ ಅಂತ ತಪ್ಪು ನೀನೇನು ಮಾಡಿಲ್ಲ. ನೀನ್ ಹಿಂದೆ ಇರೋ ವ್ಯಕ್ತಿ ಯಾರು ಅಂತ ನಾನು ಕಣ್ಣು ಹಿಡಿತೀನಿ. ಕಣ್ಣು ಹಿಡಿದು ಎಲ್ರ ಮುಂದೆ ನಿಜ ಏನು ಅಂತ ತಿಳಿಸ್ತೀನಿ. ನೀನೇನು ತಲೆ ಕೆಡ್ಸ್ಕೋಬೇಡ, ಹೋಗು. ಹಾ,
ನಿನ್ನ ಹತ್ರ ಹಾಕಿ ಕೇಳಿದ್ಲಾ? ಹ್ಞೂ ಅಕ್ಕ. ಅವಳು ನಿನ್ನ ಹತ್ರ ಆ ರೀತಿ ಪ್ರಶ್ನೆ ಮಾಡಿದಾಳೆ ಅಂದ್ರೆ ಅವಳು ಹಳೇದನ್ ಯಾವ್ದು ಮರ್ತಿಲ್ಲ. ಎಲ್ಲ ಮನ್ಸಲ್ಲಿ ಇಟ್ಕೊಂಡೆ ನಿನ್ನ ಹತ್ರ ಹಾಕಿ ಕೇಳಿದಾಳೆ. ಯಾವ್ದಕ್ಕೂ ನೀನ್ ಹುಷಾರಾಗಿರು ಕಾವ್ಯ. ಇಲ್ಲ ಇಲ್ಲ ಅಕ್ಕ, ಬೆಳ್ಳಿಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅಂತ ನನ್ಗೆ ಅನಿಸ್ತಿಲ್ಲ. ಯಾಕಂದ್ರೆ ಅವಳು ಕೇಳಿದ ಪ್ರೀತಿನೇ ಬೇರೆ ತರ ಇತ್ತು. ಹೇಗ್ ಹೇಳ್ತೀಯಾ? ಕಾವ್ಯ, ನೀನ್ ಯಾರಾದ್ರೂ ತಳ್ದಂಗಾಯ್ತಾ? ಅದಕ್ಕೇನ ನೀನ್ ನನ್ ಮೇಲೆ ಬಿದ್ದಿದ್ದು ಅಂತ ಕೇಳಿದ್ಲು ಅಕ್ಕ. ಈ ಹಿಂದೆ ಇದೇ ರೀತಿಯಾಗಿ ಮಗು ಕಳ್ಕೊಂಡ್ಲು ಅಂತ ನೀವ್ ಹೇಳಿದ್ರಿ ಅಲ್ವಾ? ಹಾಗ ನೀವೇನಾದ್ರೂ? ಇಲ್ಲ ಇಲ್ಲ, ನಾನಲ್ಲ, ಅದನ್ನ ಮಾಡಿದ್ದು ಮಾಯಾ. ಮಾಯಾ ಎಲ್ರ ಮೇಲೂ ಸೇಡ್ ತೀರಿಸ್ಕೋಬೇಕಂತಿದ್ಲು. ಆಗ ಬೆಳ್ಳಿ ಹೊಟ್ಟೆಲಿರೋ ಮಗುನ ಅವಳೇ ಸಾಯಿಸಿದ್ದು. ನನ್ಗೇನು ಬೆಳ್ಳಿ ಇನ್ನೂ ಆ ಶಾಕಿಂದ ಹೊರಗಡೆ ಬಂದಿಲ್ಲ ಅನ್ಸ್ತಿದೆ ಅಕ್ಕ. ಅದ್ ಹೇಗ್ ಹೇಳ್ತೀಯಾ? ಅವಳಿಗೆ ಹಳೆ ನೆನ್ ತುಂಬಾ ಕಾಡ್ತಿದೆ ಅನ್ಸುತ್ತೆ ಅಕ್ಕ. ಇಲ್ಲಿರೋ ಜನರ ಮೇಲೆ ಅನುಮಾನ ಪಡೋದ್ ಬಿಟ್ಟು ಈ ಹಿಂದೆ ಅವಳಿಗೆ ಯಾರು ಕಾಟ ಕೊಟ್ಟಿದ್ರೋ ಅವರೇ ಬಂದು ಮತ್ತೆ ಕಾಟ ಕೊಡ್ತಿದ್ದಾರೆ ಅಂತ ಅವಳು ನಂಬ್ತಿದ್ದಾಳೆ. ಏನಿದು? ಏನೋ ಶಬ್ದ ಕೇಳಿಸ್ತಿದ್ಯಲ್ಲ. ಅಂದ್ರೆ ನೀನ್ ಹೇಳೋದು ಮಾಯನೇ ಇದಕ್ಕೆಲ್ಲ ಕಾರಣ ಅಂತ ಬೆಳ್ಳಿ ಬಲವಾಗಿ ನಂಬ್ತಾ ಇದ್ದಾಳೆ. ಯಾವ್ದೋ ಒಂದು ಆತ್ಮ ಅಥವಾ ಪ್ರೇತಾತ್ಮ ಅವಳು ಕಾಟ ಕೊಡ್ಬೇಕು ಅಂತಾನೆ ಕಾಯ್ತಾ ಇದೆ ಅಂತ ಅವಳು ಬಲವಾಗಿ ನಂಬ್ತಾ ಇದ್ದಾಳಕ್ಕ. ಅದಕ್ಕೆ ಅನ್ಸತ್ತೆ ಅವಳು ಫಂಕ್ಷನ್ ಬೇಡ ಬೇಡ ಅಂತ ಹೇಳ್ತಿದ್ದಿದ್ದು. ಅಂದ್ರೆ ಅವಳಿಗಿನ್ನು ಭಯ ಹೋಗಿಲ್ಲ. ಫ್ಯಾನ್ ಶಬ್ದನ ಇದು?
ಒಂದ್ ವೇಳೆ ನನ್ ಮಗು ಮೇಲೆ ಏನಾದ್ರೂ ಬಿದ್ದೋದ್ರೆ ನಾನಿಲ್ಲಿರಲ್ಲ. ಒಳ್ಳೇದು, ಭಯ ಇರಬೇಕು. ಒಬ್ಬರ ಮೇಲೆ ಭಯ ಇದ್ರೆ ನಾವದನ್ನ ಎನ್ಕ್ಯಾಶ್ ಮಾಡ್ಕೋಬಹುದು. ಈಗ ನಾನು ಬೆಳ್ಳಿಗೆ ಏನೇ ಮಾಡಿದ್ರು ಅದ್ಯಾವುದೋ ಒಂದು ಪ್ರೇತಾತ್ಮ ಮಾಡ್ತು ಅಂತ ನಾವ್ ಈಸಿಯಾಗಿ ನಂಬಿಸ್ಬಿಡ್ಬೋದು. ನಾವು ಬರೀ ಊಹೆಲಿರೋದಕ್ಕಿಂತ ಏನಾಗ್ತಿದೆ ಅನ್ನೋದನ್ನ ಗಮನಿಸ್ಬೇಕು. ನೀವಿಬ್ರು ಬೆಳ್ಳಿನ ಗಮನಿಸಿದ್ರ? ಯಾಕೋ ಡಲ್ ಆಗಿದ್ದಾಳೆ. ಬೆಲ್ಲಾಗಿದ್ದಾಳ? ಹೌದು, ಏನೋ ಕಳ್ಕೊಂಡ್ ಭಾವನೆಯಲ್ಲಿದ್ದಾಳೆ. ಡಾಕ್ಟರ್ ಹೇಳಿದಾರಲ್ಲ ಮಗು ಹುಷಾರಾಗಿದೆ ಅಂತ, ಆದ್ರೂ ಯಾಕೆ ಬೇಜಾರು ಸಂಕಟದಲ್ಲಿದ್ದಾಳ ಅವಳು? ನನಗನ್ಸುತ್ತೆ ಬೆಳ್ಳಿ ಇನ್ನೂ ಶಾಕಿಂದ ಹೊರಗೆ ಬಂದಿಲ್ಲ ಅಂತ. ಹಾಸ್ಪಿಟ್ಲಲ್ಲಿ ನಂಗೆ ಧೈರ್ಯ ಹೇಳಿದ್ಲು ಚಿಕ್ಕಮ್ಮ. ಇನ್ನು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಬಂದಿರಲಿಲ್ಲ. ಅಷ್ಟು ಧೈರ್ಯವಾಗಿದ್ದವಳು ಈಗ ಡಲ್ ಆಗಿದ್ದಾಳೆ ಅಂದ್ರೆ ಮಗು ಹುಟ್ಟೋ ಖುಷಿ ಜಾಸ್ತಿ ಆಗ್ಲಿ ಅಂತ ನಾವ್ ಅನ್ಕೊಂಡ್ರೆ ಇಲ್ಲೆಲ್ಲ ಕಡಿಮೆ ಆಗ್ತಿದೆ. ಹೌದು ಚಿಕ್ಕಮ್ಮ, ಹೀಗೆ ಅದು ಸರಿ ಆಗೋದಿಲ್ಲ. ಒಂದೆರಡು ದಿನ ಗಾಬರಿ ಆಗಿದ್ದಾಳೆ, ಆಮೇಲೆ ಸರಿ ಹೋಗ್ತಾಳೆ ಅಂತ ಅನ್ಕೊಂಡೆ. ಆದ್ರೆ ಇದೆಲ್ಲ ನೋಡಿದ್ರೆ ಬೇರೆ ಏನೋ ಇದೆ ಅಂತ ಅನಿಸ್ತಾ ಇದೆ. ಮಗುನ ಬಿಟ್ಟು ಬೇರೆ ಯಾವ ವಿಚಾರ ಅವಳನ್ನ ಕಾಡುತ್ತೆ? ಬೆಳ್ಳಿಗೆ ಯಾವುದೇ ವಿಚಾರ ಕಾಡೋ ತರ ಕಾಣ್ತಾ ಇಲ್ವಲ್ಲ. ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ಅವಳ ಹತ್ರ ಮಾತಾಡೋಣ. ಎಲ್ಲರ ಹತ್ರನೂ ಯಾವ ವಿಷಯನ ಅವಳು ಮಾತಾಡೋದಿಲ್ವೋ, ಅಥವಾ ಯಾವ ವಿಷಯನ ಒತ್ತಿ ಒತ್ತಿ ಹೇಳ್ತಾಳೋ ಆ ವಿಚಾರದಲ್ಲಿ ಅವಳು ಹೆಚ್ಕೊಂಡಿದ್ದಾಳೆ ಅಂತ ಅರ್ಥ. ನಾವ್ ಅವಳ ಮಗುನ್ ಕೇರ್ ಮಾಡ್ತಿಲ್ಲ ಅಂತ ಏನಾದ್ರೂ ಬೆಳ್ಳಿಗೆ ಅನಿಸ್ತಿದ್ಯಾ? ನಮ್ಮ ಬಗ್ಗೆ ಯಾಕೆ ಹಾಗನ್ಸುತ್ತೆ ಚಿಕ್ಕಮ್ಮ? ಫಂಕ್ಷನ್ ಮಾಡೋದ್ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ದೆ ಫಂಕ್ಷನ್ ಮಾಡಿ ಹಾಸ್ಪಿಟ್ಲಿಗೆ ಸೇರ್ಸೋ ಹಾಗೆ ಮಾಡಿದ್ರು ಅಂತ ಏನಾದ್ರೂ ಬೇಜಾರಿರ್ಬಹುದಾ ಅವಳಿಗೆ? ಇಲ್ಲ ಚಿಕ್ಕಮ್ಮ, ಅವಳು ಫಂಕ್ಷನ್ ಮಾಡೋದಕ್ಕೆ ಒಪ್ಕೊಂಡಿದ್ದೆ ನಮ್ಮೆಲ್ಲರ ಮೇಲಿನ ಪ್ರೀತಿಗೆ. ಎಲ್ಲರೂ ಸೇರಿ ಒಂದು ಬದಲಾವಣೆ ತರೋದಕ್ಕೆ ಹೊರಟಿದ್ದೀವಿ, ಅವಳನ್ನ ಖುಷಿಯಾಗಿಡೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ ಅವಳು ಅನ್ಕೊಂಡಿತ್ತು. ಒಂದು ವೇಳೆ ಕೋಪ ಮಾಡ್ಕೊಂಡಿದ್ರೆ ಅದನ್ನ ವ್ಯಕ್ತಪಡಿಸಬಹುದಾಗಿತ್ತಲ್ವಾ? ಈ ತರ ಊಹೆ ಮಾಡ್ಕೊಂಡಿದ್ರೆ ಆಗಲ್ಲ ಕಣ. ಮೊದಲು ಅವಳ ಹತ್ರ ಎಲ್ಲರೂ ಮಾತಾಡಬೇಕು, ಮಾತಾಡಿ ತಿಳ್ಕೋಬೇಕು. ಅವಳು ಯಾಕೆ ಬೇಜಾರಾಗಿದ್ದಾಳೆ ಅಂತ ಗೊತ್ತಾದ್ಮೇಲೆ ಮೊದಲು ಅದಕ್ಕೆ ಪರಿಹಾರ ಹುಡುಕ್ಬೇಕು. ಇಲ್ಲ ಅಂದ್ರೆ ಡಿಪ್ರೆಷನ್ ಹೋಗೋ ಸಾಧ್ಯತೆ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಈಗ ಅದೇ ನಡೆಯೋ ತರ ಇದೆ. ಚಿತ್ರಕ್ಕ, ನೀವು ಹುಟ್ಟು ಬರ್ತಿದ್ದೀರಾ ಅಂತ ಎಷ್ಟೊಂದು ಗೊಂದಲ ಸೃಷ್ಟಿ ಆಗ್ತಿದೆ. ನೀವು ಬರ್ತಿರೋದು ಆ ದೇವ್ರಿಗೆ ಇಷ್ಟ ಇದೆ ಅಲ್ವಾ? ಆ ದೇವ್ರೆ ತಾನೇ ನಿಮ್ಮನ್ನ ಕಳ್ಸ್ಕೊಡ್ತಿರೋದು. ಅಂದ್ಮೇಲೆ ಇಷ್ಟೊಂದು ಕಷ್ಟಗಳೆಲ್ಲ ಯಾಕೆ ಬರ್ತಿದೆ ಅಕ್ಕ? ನಾನು ಮುತ್ತು ಮಾವ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಎಷ್ಟೊಂದು ಪ್ರಯತ್ನ ಪಡ್ತಿದ್ದೀವಿ ಗೊತ್ತಾ? ಒಂದ್ ಒಳ್ಳೇದ್ ನಡಿಬೇಕು ಅಂದ್ರೆ ನೂರಾರು ವಿಘ್ನ ಅಂತಾರಲ್ಲ, ಹಾಗೆ ಪದೇ ಪದೇ ವಿಘ್ನಗಳು ಬರ್ತಾನೆ ಇದೆ. ಎಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ, ನಾನ್ ನಿಮ್ಮನ್ನ ಕಾಪಾಡ್ಕೊಳ್ತೀನಿ ಚಿತ್ರಕ್ಕ. ಯಾವುದೇ ಆಪತ್ ಬರ್ಲಿ, ಯಾವುದೇ ಕೆಟ್ಟ ಶಕ್ತಿ ಬರ್ಲಿ, ನನ್ನನ್ನ ನಿಮ್ಮನ್ನ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. 9 ತಿಂಗಳು ಎಷ್ಟು ಬೇಗ ಆಗುತ್ತೋ ಅಂತ ಅನ್ನಿಸ್ಬಿಟ್ಟಿದೆ. ನಿಮ್ಮನ್ನ ಈ ಕೈಗಳಲ್ಲಿ ಎತ್ತಾಡಿಸ್ಬೇಕು, ಜೋಗಳ ಹಾಡ್ಬೇಕು ಅಂತೆಲ್ಲ ಎಷ್ಟೋ ಕನ್ಸುಗಳನ್ನ ಕಟ್ಕೊಂಡಿದ್ದೀನಿ. ಒಂದ್ ವೇಳೆ ನನ್ ಮಗುನ ಇಲ್ಲ ನನ್ ಪ್ರಾಣನ ಅಂತ ಬಂದ್ರೆ ನಿಮಗ್ ಜನ್ಮ ಕೊಟ್ಟು ಕಣ್ಮುಚ್ಚಕ್ಕೂ ನಾನು ಸಿದ್ಧವಾಗಿದ್ದೀನಿ ಚಿತ್ರಕ್ಕ.